ಸರ್, ಈ ವಾರ ಭೈರತಿರಣಗಲ್ ಬಂದಿದೆ. ಸಿನಿಮಾ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ಥಿಯೇಟರ್ಗಳು ಬಿಟ್ಕೊಡಲ್ಲ ಯಾರನ್ನು. ಮತ್ತೆ ಮುಂದಿನ ವಾರ 22ನೇ ತಾರೀಕಿಗೆ 5ರಿಂದ ಸಿನಿಮಾ, ಕನ್ನಡ ಸಿನಿಮಾಗಳೇ ಬರ್ತಾ ಇದೆ. ಅದ್ರ ಜೊತೆಗೆ ತೆಲುಗಿಂದ 2 ಸಿನಿಮಾ ಬರ್ತಾ ಇದೆ ಕನ್ನಡಕ್ಕೆ. ಥಿಯೇಟರ್ಗಳು ಎಷ್ಟು ಸಿಗ್ತಾ ಇದೆ ಸರ್ ನಿಮಗೆ ಜೀ ಬರಕ್ಕೆ? ಇಲ್ಲ, ಚೆನ್ನಾಗಿ ಮಾಡ್ತೀರಿ. ಏನು ಗೊತ್ತಾ, ಈಗ ಒಂದು 2-3 ಸಿನಿಮಾ ಅಕಾಮಡೇಟ್ ಮಾಡೋಷ್ಟು ಜಾಗ ಇದೆ ಆರಾಮಾಗಿ. ಈಗ ಭೈರತಿರಣಗಲ್ ಒಂದು ಕಡೆ ಓಡ್ತಾ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಸಿನಿಮಾಗೂ ಜಾಗ ಇದ್ದೇ ಇದೆ. ಯಾವಾಗಲೂ ಅದಿದ್ದೇ ಇರುತ್ತೆ. ಅದು ಡಿಸ್ಟ್ರಿಬ್ಯೂಟರ್ಸ್ ಅದನ್ನು ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ಇದು ಎಷ್ಟೊಂದು ಎಕ್ಸಾಂಪಲ್ಗಳಿದೆ. ಈಗ ಒಂದೇ ಸರಿ ತುಂಬ ಸಿನಿಮಾಗಳು ವರ್ಕ್ ಆಗಿರೋದು. ನಿಮಗೆ ಸುಮ್ಮನೆ ನಮ್ಮ ಬಡವರಾಸ್ಕಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಪುಷ್ಪ ರಿಲೀಸ್ ಆಗಿ ನೆಕ್ಸ್ಟ್ ವೀಕೆ ಬಡವರಾಸ್ಕಲ್ ರಿಲೀಸ್ ಆಗಿತ್ತು. ಬಡವರಾಸ್ಕಲ್ ಜೊತೆ ಎಷ್ಟು ಸಿನಿಮಾ ಇತ್ತು, 83 ಇತ್ತು. ಆ್ಯಂಡ್ ತೆಲುಗುವಿಂದ ನಾನಿ ಅವ್ರದ್ದು ಒಂದು ಸಿನಿಮಾ ಇತ್ತು. ತುಂಬ ಸಿನಿಮಾಗಳಿತ್ತು. ಆಲ್ಮೋಸ್ಟ್ ಒಂದು 5-6 ಸಿನಿಮಾಗಳಿತ್ತು. ಜೊತೆಗೆ ನಮ್ಮ ನಿಖಿಲ್ ಅವ್ರದ್ದು ಒಂದು ಸಿನಿಮಾ ಇತ್ತು. ಸೊ ಇದೆಲ್ಲದ್ರ ಮಧ್ಯೆ ಸಿನಿಮಾ ಬಂದು ಥಿಯೇಟ್ರ್ಗಳು ಸಿಕ್ಕಿ ಆಯ್ತಲ್ವ. ಹಂಗೆ ಥಿಯೇಟ್ರ್ ಡೆಫಿನೆಟ್ಲಿ ಕ್ರೌಡು ಚೆನ್ನಾಗಿ ಬರ್ತಿದ್ದಾರೆ ಅಂದಾಗ ಆರಾಮಾಗಿ 3-4 ಸಿನಿಮಾಗಳಿಗೆ ಜಾಗ ಇದೆ. ಅದನ್ನು ಅಕಾಮಡೇಟ್ ಮಾಡ್ತಾರೆ. ಸೊ ಕನ್ನಡದಲ್ಲೂ ಒಂದು ಆರಾಮಾಗಿ ಒಂದು 150 ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡ್ತಾಯಿದ್ವಿ. ಸರ್, ಝೀಬ್ರಾ ಅನ್ನೋ ಒಂದು ಟೈಟಲ್ಲು ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಒಂದು ಪ್ರಾಣಿ ಹೆಸರು ಬರುತ್ತೆ. ಸಿನಿಮಾದಲ್ಲಿ ಹೆಂಗೆ ಇದು ಯಾರು ಕನೆಕ್ಟ್ ಆಗುತ್ತೆ? ಕನ್ನಡದಲ್ಲಿ ಹೆಸರುಗತ್ತೆ ಅಂತ ಆಗುತ್ತೆ. ಬಟ್ ಅದು ಮೆಟಾಫರಿಕಲ್ ಆಗಿ ಇಟ್ಟಿರೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರೈಪ್ಸ್ ಇದೆ ಗೊತ್ತಾ ನಿಮಗೆ. ಸಿಸ್ಟಮಲ್ಲಿ ಬ್ಲ್ಯಾಕ್ ಮನಿ, ವೈಟ್ ಮನಿ ಆ ಥರ ಮೆಟಾಫರಿಕಲ್ ಆಗಿ ಇಟ್ಟಿರೋದು. ನಾವೆಲ್ಲರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತೀವಿ, ಗ್ರೇ ಇರ್ತೀವಿ. ಎಲ್ಲಿ ಕಂಪ್ಲೀಟಾಗಿ ಬ್ಲ್ಯಾಕ್, ಕಂಪ್ಲೀಟಾಗಿ ವೈಟ್ ಅಂತ ಯಾವುದು ಇರೋಲ್ಲ ಅನ್ನೋ ಥರ. ಸೊ ಒಂದು ಮೆಟಾಫರ್ ಆಗಿ ನಿರ್ದೇಶಕರು ಝೀಬ್ರಾ ಅಂತ ಇಟ್ಟಿದ್ದಾರೆ. ಅದಕ್ಕೆ ಹೇಳಿದ ಅಂದರೆ ಈ ಥರದ ಕತೆ ಯೋಚನೆ ಮಾಡೋಕ್ಕೆ ಕಷ್ಟ ಅಂತ ನಾನು ಅದಕ್ಕೆ ಅವಾಗಲಿಂದನೂ ಹೇಳ್ತಿರೋದು. ಝೀಬ್ರಾ ಟೈಟ್ಲಿಂದ ಹಿಡಿದು ಕಥೆಯಿಂದ ಹಿಡಿದು ಎಲ್ಲದೂ ಹೊಸದು. ಅದಕ್ಕೇ ನಿಮಗೆ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀವಿ. ಯಾಕೆಂದರೆ ಇದುವರೆಗೂ ಯಾರ್ಯಾರು ಸಿನಿಮಾಗಳು ನೋಡಿದ್ದಾರೆ, ಇವಾಗ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಸಿನಿಮಾ ನೋಡಿನೇ ಸಿನಿಮಾ ತೊಗೊಂಡು ರಿಲೀಸ್ ಮಾಡ್ತಿರೋದು. ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾ. ಸೊ ಈ ಸಿನಿಮಾ ನಾವು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮಾ ತುಂಬ ಜಾಸ್ತಿ ಮಾತಾಡುತ್ತೆ ರಿಲೀಸ್ ಆದಮೇಲೆ.